ಸೊ ಮ್ಯಾಮ್, ಸ್ವಾಮಿ ರಾಮ ಅವರ ಒಂದು ಶಿಷ್ಯ ಆಗಿ ನಿಮ್ಮ ಇನಿಷಿಯಲ್ ದಿನಗಳು, ಆ, ಅಲ್ಲಿವರೆಗೂ ನೀವು ಒಂದು ಸಾಮಾನ್ಯ ಜೀವನದಲ್ಲಿ ಪ್ರೊಫೆಸರ್ ಆಗಿ ಒಂದಷ್ಟು ಜೀವನನ ನೋಡಿದ್ರಿ. ಈ ಈ ಒಂದು ಕನ್ನಡಿಯಿಂದ ಪ್ರಪಂಚನ ನೋಡೋಕ್ಕೆ ಶುರು ಮಾಡಿದಾಗ ನಿಮ್ಮ ಅರ್ಲಿ ಅಬ್ಸರ್ವೇಷನ್ಸ್ ಏನು? ಒಂದು ಸ್ಪಾಂಜ್ ಆಗಿ ಅಫ್ಕೋರ್ಸ್ ನೀವು ಗುರುಗಳ ಹತ್ರ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡಿಕೊಂಡು ಸಾಕಷ್ಟು ವಿಚಾರಗಳನ್ನು ಕಲಿಯೋಕ್ಕೆ ಅಂತ ಕುತೂಹಲಗಳನ್ನು ಇಟ್ಕೊಂಡಿದ್ರಿ. ಸೊ ಆ ದಿನಗಳು ಹೇಗಿತ್ತು? ಅಲ್ಲಿ ನನಗೆ ಅಂಥ ಡಿವಿಷನ್ ಏನು ಕಾಣೋದಿಲ್ಲ. ಅಂದರೆ ಗುರು ಸಿಕ್ಕ ಮೇಲೆ ನನಗೆ ದೊಡ್ಡ ರೀತಿಯಲ್ಲಿ ಅಧ್ಯಾತ್ಮದ ಅರಿವು ಮೂಡ್ತು ಅನ್ನೋದು ಸತ್ಯ. ಆದರೆ ಈ ಆರಂಭದಲ್ಲಿ ನಾನು ಹೇಳಿದ ಹಾಗೆ ಗುರು ಸಿಗಬೇಕಾದ್ರೂ ಕೂಡ ಎರಡು ವಿಷಯ ಇದೆ ಅದರಲ್ಲಿ. ಏನು? ಒಂದು, ಇವತ್ತಿನ ಒಂದು ಕಲ್ಪನೆ, ಸಾಮಾನ್ಯ ಜನರ ಕಲ್ಪನೆ ಏನಿದೆ, ವಿಂಡೋ ಶಾಪಿಂಗ್ ಆಫ್ ದ ಗುರೂಸ್ ಥ್ರೂ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಅದು ಆಗಲೇಬೇಕು, ಅನಿವಾರ್ಯ. ಸಿಚುವೇಶನ್ನೇ ಆ ರೀತಿ ಇದೆ. ಅದನ್ನಕ್ಕೆ ನನ್ನ ವಿರೋಧ ಏನಿಲ್ಲ. ಆದರೆ ಅಲ್ಲಿ ಒಂದು ಫ್ಲ್ಯಾಶನ್ನು ಕೊಡೋಕ್ಕೆ ನಾನು ಬಯಸ್ತೀನಿ. ಏನು ಅಂದರೆ, ಅಧ್ಯಾತ್ಮದಲ್ಲಿ ಅಥವಾ ಟು ಬಿ ಪರ್ಟಿಕ್ಯುಲರ್ ಶ್ರೀವಿದ್ಯೆಯ ಮಾರ್ಗದಲ್ಲಿ ನಾವು ಗುರುವನ್ನು ಹುಡ್ಕೊಳ್ಳೋಕ್ಕಾಗೋದಿಲ್ಲ. ಅದಾಗದೇ ಹುಡ್ಕೊಂಡು ಬರಬೇಕು ಅಂತಾನಾ ಮ್ಯಾಮ್? ಹುಡ್ಕೊಂಡು ಬರಬೇಕು ಅಲ್ಲ, ಬರುತ್ತೆ. ಯಾಕೆ ಅಂತಂದರೆ, ಶ್ರೀವಿದ್ಯೆಯನ್ನು ದಿ ಸುಪ್ರೀಮ್ ನಾಲೆಡ್ಜ್ ಅಂತ ಕರಿತೀವಿ ನಾವು. ದ ಹೈಯೆಸ್ಟ್ ಅವೈಲಬಲ್ ಪ್ರಾಕ್ಟೀಸ್, ತಾಂತ್ರಿಕ್ ಪ್ರಾಕ್ಟೀಸ್ ಅವೈಲಬಲ್ ಇನ್ ಪ್ರೆಸೆಂಟ್ ಡೇ ಸಿಚುವೇಶನ್. ಅದಕ್ಕೆ ಅದು ಶ್ರೀ ಅಂತ ಹೇಳಿದ್ರೆ ಸುಪ್ರೀಮ್ ಅಂತ. ಸುಪ್ರೀಮ್ ಅಂದರೆ ಅದಕ್ಕಿಂತ ದೊಡ್ಡದಿಲ್ಲ. ನಾವು ಸುಪ್ರೀಮ್ ಅಂತ ಹೇಳ್ಕೊಬೋದು, ಆದರೆ ಸುಪ್ರೀಮೇ ಸುಪ್ರೀಮ್ ಓನ್ಲಿ ಅಲ್ವೇ? ವಿದ್ಯಾ, ವಿಸ್ಡಮ್, ಶ್ರೀ ವಿದ್ಯಾ, ಇದಕ್ಕೆ ಇನ್ನೂ ನೂರಾರು ಅರ್ಥಗಳಿದೆ. ಸಂಸ್ಕೃತ ಭಾಷೆನಲ್ಲಿರುವ ಒಂದು ಫೆಸಿಲಿಟಿ ಏನು ಅಂದರೆ, ಒಂದು ಶಬ್ದಕ್ಕೆ 100 ವಿನಿಯೋಗಗಳು, ಅರ್ಥಗಳು ಇದೆ ಡಿಕ್ಷನರಿನಲ್ಲಿ ಮಿನಿಮಮ್. ಕಾಂಟೆಕ್ಸ್ಚುಲಿ ನಾವು ಅದನ್ನು ತಕ್ಕನಾಗಿ ಯೂಸ್ ಮಾಡುವಂಥದ್ದು ಶಬ್ದಗಳನ್ನು. ಸೊ ಶ್ರೀ ಅನ್ನೋದಕ್ಕೆ ತುಂಬ ಅರ್ಥವ್ಯಾಪ್ತಿ ಇದೆ. ಶ್ರೀ ಅಂದ್ರೇ ದೇವಿ ಅಥವಾ ಭಗವತಿ, ಅವಳ ಹೆಸರೇ ಶ್ರೀ ಮತ್ತು ವಿದ್ಯಾ ಅಂತ ಶ್ರೀವಿದ್ಯೆನಲ್ಲಿ. ಆಯಿತಾ? ಇದನ್ನು ಸಮಯಾಚಾರ ಅನ್ನುವ ಒಂದು ಝೋನಲ್ಲಿ ನಾನು ಶ್ರೀವಿದ್ಯೆಯನ್ನು ನೋಡ್ತೀನಿ. ಯಾಕೆ ಅಂದರೆ, ದ ಟ್ರೆಡಿಷನ್ ದಟ್ ಐ ಫಾಲೋ ಆಫ್ ಸ್ವಾಮಿ ರಾಮ ಈಸ್ ದಿ ಟ್ರೆಡಿಷನ್ ಆಫ್ ದಿ ಸೇಜಸ್. ವಾಟ್ ಡಸ್ ಇಟ್ ಮೀನ್ ಟ್ರೆಡಿಷನ್? ಋಷಿ ಪರಂಪರೆ. ಅಂದರೆ ಹೇಗದು? ಯಾಕೆ ಅಂತಂದರೆ, ಶ್ರೀವಿದ್ಯೆಯನ್ನು ತುಂಬ ಒಂದು ಸಮುದ್ರದಷ್ಟು ವ್ಯಾಪಕವಾದ್ದು. ಇದರಲ್ಲಿ ನೂರಾರು ಪರಂಪರೆಗಳು, ನೂರಾರು ಸಿಸ್ಟಮ್ಸ್ ಆಫ್ ಪ್ರಾಕ್ಟೀಸಸ್ ಇದೆ. ಅದನ್ನು ಬ್ರಾಡ್ ಡಿವಿಷನ್ನಾಗಿ ಮಾಡಿರುವಂಥದ್ದು 3. ಹೈಯೆಸ್ಟನ್ನ ಸಮಯ, ಅದಕ್ಕಿಂತ ಕೆಳಗಡೆ ಇರುವಂಥದ್ದನ್ನು ಮಿಶ್ರ, ಅದಕ್ಕಿಂತ ಕೆಳಗಡೆ ಇರೋದನ್ನು ಕೌಲ ಅಂತ ಕರೀತಾರೆ. ಈಗ ವ್ಯೂವರ್ಸು ಕೇಳ್ತಾ ಇರೋರು ಯಾರಾದರೂ ಕೌಲ ಸಂಪ್ರದಾಯವನ್ನು ಅಂದರೆ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ದೇ ಗೆಟ್ ಅಫೆಂಡೆಡ್. ಅಥವಾ ಮಿಶ್ರ ಮಾರ್ಗವನ್ನು ಮಾಡ್ತಾಯಿದ್ರೆ ಇವರೇನು ಹೇಳ್ತಾ ಇದ್ದಾರೆ, ತಮ್ಮ ಮಾರ್ಗನೇ ಶ್ರೇಷ್ಠ ಅಂತ. ನೋಡಿ, ಇದರಲ್ಲಿ ನಾನು ಫ್ರಾಗ್ಮೆಂಟೇಷನ್ ಮಾಡೋದಾಗಲಿ, ಖಂಡತುಂಡ ಮಾಡೋದಾಗಲಿ, ಅಥವಾ ಒಂದು ಶ್ರೇಷ್ಠ ಇನ್ನೊಂದು ಹೀನ ಅಂತ ಹೇಳುವ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಯಾಕೆ ಅಂದರೆ ಇದೆಲ್ಲವೂ ತಂತ್ರ ಮಾರ್ಗವೇ. ಮೂರು ಹೆಸರುಗಳು, 3 schools ಆಫ್ ಥಾಟ್ಸ್ ಇನ್ ತಂತ್ರ ಸಾಧನ. ಚಿಕ್ಕ ಬ್ರೇಕ್ ಇಲ್ಲಿ ಮ್ಯಾಮ್. ಫಸ್ಟ್ ಕ್ಯಾನ್ ವಿ ಎಕ್ಸ್ಪ್ಲೇನ್ ಏನು ವಾಟ್ ಇಸ್ ತಂತ್ರ ಫಸ್ಟು, ಆಮೇಲೆ ಶ್ರೀವಿದ್ಯಾ ಹೆಂಗೆ ಅದು ರಿಲೇಟೆಡು, ಆಮೇಲೆ ಶ್ರೀವಿದ್ಯಾದು ಮಾರ್ಗಗಳು. ಓಕೆ ಅಲ್ವಾ ಮ್ಯಾಮ್? Wake up to fresh ideas. Repose. ಸೊ ವಾಟ್ ಇಸ್ ತಂತ್ರ? ತಂತ್ರ ಅಂತಂದರೆ ಅದು ಒಂದು ಬ್ರಹ್ಮಾಂಡ. ಅಂದರೆ ನೆಕ್ಸ್ಟ್ ಕ್ವೆಶ್ಚನ್, ಬ್ರಹ್ಮಾಂಡ ಅಂದರೆ ಏನು ಅಂತ. ನೋಡಿ, ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಆಗಬೇಕಾದರೆ ಸ್ಕ್ರಿಪ್ಚರ್ಸ್, ಶಾಸ್ತ್ರಗಳು, ಅಧ್ಯಾತ್ಮದ ಶಾಸ್ತ್ರಗಳೇನಿದೆ ಅದನ್ನು ಟೆಕ್ಸ್ಟ್ಸ್ ಅಂತ ನಾನು ಹೇಳಲ್ಲ. ಟೆಕ್ಸ್ಟ್ ಅಂದರೆ ಅದು ತುಂಬ ಆರ್ಡಿನರಿ ಮೈಂಡ್ ಕ್ರಿಯೇಟ್ ಮಾಡಿದ್ದಾಗುತ್ತೆ. ಸ್ಕ್ರಿಪ್ಚರ್ಸ್ ಅಂತಂದರೆ ದೇ ಎಮಿಟ್ ಲೈಟ್, ಜ್ಞಾನದ ಬೆಳಕನ್ನು ಹೊಮ್ಮಿಸುತ್ತೆ ಅದು. ಸರಿ. ಹಾಗಾಗಿ ಇಂತಹ ಸ್ಕ್ರಿಪ್ಚರ್ಸು ಅಥವಾ ಶಾಸ್ತ್ರ ಗ್ರಂಥಗಳು ಏನು ಹೇಳುತ್ತೆ ಅಂತಂದರೆ, ಒಬ್ಬರಿಗೆ ಸ್ಪಿರಿಚುವಲ್ ಅವೇಕನಿಂಗ್ ಅಥವಾ ಅಧ್ಯಾತ್ಮದ ಒಂದು
ಜಾಗೃತ ಸ್ಥಿತಿ ಬರಬೇಕು ಅನ್ನೋದಾದರೆ ಅದಕ್ಕೆ ಬಹಳ ಮುಖ್ಯವಾದ ಅರಿವು ಏನು ಬರಬೇಕು ಅಂದರೆ, ಈ ಭೂಮಿನೇ ದಿ ಎಂಡ್ ಆಫ್ ಆಲ್ ಮ್ಯಾಟರ್ಸ್ ಅಲ್ಲ. ಇದಕ್ಕೂ ಮೀರಿದೊಂದು ದೊಡ್ಡ ಬ್ರಹ್ಮಾಂಡ ಅನ್ನೋದಿದೆ. ಆ ಬ್ರಹ್ಮಾಂಡದ ಒಂದು ಚಿಕ್ಕ ಭಾಗ ಈ ಭೂಮಿ ಅಥವಾ ಪೃಥ್ವಿ. ಅದರಲ್ಲಿ ಒಂದು ಚಿಕ್ಕ ಭಾಗ ನಾನು ಅನ್ನುವ ಅರಿವು ಮೂಡಬೇಕು. ಹೇಗೆ ಮೂಡಬೇಕು? ಅದಕ್ಕೆ ಶಾಸ್ತ್ರಗಳಿದ್ದಾವೆ, ಗುರುಗಳಿದ್ದಾರೆ ಇಂಥದ್ರ ಬಗ್ಗೆ ಮಾತಾಡೋದಕ್ಕೆ. ಇದು ವಿತಂಡವಾದ ಮಾಡೋರು ಇರ್ತಾರಲ್ಲ, ಇವೆಲ್ಲ ನಿಮ್ಮ ಇಮ್ಯಾಜಿನೇಷನ್ ಅಂತ, ಅಂಥವ್ರಿಗೆ ಯೂಶಲಿ ಈ ಥರದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಮ್ಯಾಮ್? ಸ್ವಲ್ಪ ದಿವಸ ಅವ್ರ ದಾರಿಗೆ ಬಿಟ್ಟುಬಿಡ್ಬೇಕಾಗತ್ತೆ. ಇನ್ನೂ ಒಂದು ಸ್ವಲ್ಪ ಅನುಭವಿಸ್ಕೊಳ್ಳಿ ಕಷ್ಟ ಸುಖಗಳನ್ನು, ಕಷ್ಟ ಸುಖ ಎರಡನ್ನು. ಹಾಗಾಗಿ ಅದು ಆದಮೇಲೆ ನಾ ಹೇಳಿದ್ನಲ್ಲ, ಜೀವನದ ನಮ್ಮ ಕಷ್ಟ ಸುಖಗಳೇ ಫೇಲ್ಯೂರ್ಸ್ ಆ್ಯಂಡ್ ಸಕ್ಸಸ್. ಅವೇ ನಮಗೆ ಯೋಚನೆಗೆ ದಾರಿ ಮಾಡಿಕೊಡುತ್ತೇನು, ನನ್ನನ್ನು ಮೀರಿದ ಯಾವುದೋ ಒಂದು ಶಕ್ತಿ ಇದೆ ಅಂಥೇಳಿ ಅಂತ. ಸೊ ದಟ್ ಟು ವೇಟ್ ಫಾರ್ ದ ಟೈಮ್ ಹಂಗಿದ್ರೆ ಸ್ವಲ್ಪ ಮಾಡಬೇಕಾಗತ್ತೆ. ಆಮೇಲೆ ಗುರು ಸಿಗಬೇಕಾದ್ರೆ ಅನ್ನೋದು ತಾನೇ ನಮ್ಮ ಈ ಪ್ರಶ್ನೆ. ಎಸ್. ಕೇವಲ ಈ ಜೀವನದಲ್ಲಿ ನಾನು ಏನು ಆಗಿದ್ದೀನೋ ಅಷ್ಟ್ರ ಮೇಲಿಂದನೇ ಎಲ್ಲವೂ ತೀರ್ಮಾನ ಆಗಲ್ಲ. ಯಾಕೆಂದರೆ ಈ ಜೀವನಕ್ಕೆ ನಾನು ಬರುವ ಮುಂಚೆ ಐ ಆಮ್ ಎನ್ ಏನ್ಷಿಯಂಟ್ ಟ್ರಾವೆಲರ್ ವಿತ್ ದ ಸೇಮ್ ಮೈಂಡ್ ಚೇಂಜಿಂಗ್ ದ ಕಾಸ್ಟ್ಯೂಮ್ಸ್ ಅಲ್ವೇ? ಎಸ್. ಹಾಗಾಗಿ ಅದರ ಒಳಗಡೆ, ಈ ಶರೀರದ ಒಳಗಡೆ ಇಟ್ಸ್ ಎ ಬ್ಯಾಗೇಜ್. ಶರೀರ ಅನ್ನೋದು ಈ ಆತ್ಮಕ್ಕೆ ಸಂಬಂಧಪಟ್ಟಂತಹ, ಮನಸ್ಸಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳಿದೆ. ಅದನ್ನು ಕರ್ಮ, ಸಂಸ್ಕಾರ, ವಾಸನ ಅಂತ ಕರೀತಾರೆ. ರಶ್ಮಿ, ತಿರ್ಗಾ ಈ ಮೂರಂದರೆ ಏನು ಅಂತ ಈಗ ಕೇಳಬೇಡ. ಕೇಳಿದ್ರೆ ಮತ್ತೆ ಮೂಲ ಪ್ರಶ್ನೆ ಬಿದ್ದು ಹೋಗ್ಬಿಡುತ್ತೆ. ಇಲ್ಲ ಇಲ್ಲ, ಆಯಿತಾ? ವಿ ವಿಲ್ ಸ್ಟಿಲ್ ಸ್ಟೇ ಆನ್ ದ ಟ್ರ್ಯಾಕ್ ಆಫ್ ವಾಟ್ ಇಸ್ ತಂತ್ರ. ಅದಕ್ಕೆ ಹಾಗಾಗಿ ಆ ಸ್ಪಿರಿಚುವಲ್ ಅವೇಕನಿಂಗ್ ಆಗುವಾಗ ಇನ್ನೊಂದು ಅಂಶವೂ ಬರುತ್ತೆ. ಏನು ಅಂದರೆ ಬ್ರಹ್ಮಾಂಡ ಅನ್ನೋದು ಒಂದಿದೆ ಅಂತ. ಇವತ್ತಿನ ಭಾಷೆಯಲ್ಲಿ ಯೂನಿವರ್ಸ್ ಅಂತ ನಾವು ಕರಿತೀವಿ, ಅದನ್ನು ವಿಶ್ವಪ್ರಜ್ಞೆ ಅಂತ ಕರಿತೀವಿ, ಅಥವಾ ಸುಪ್ರೀಂ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಶ್ರೀವಿದ್ಯೆ ಅಂತಂದರೆ ಆ ಸುಪ್ರೀಂ ಕಾನ್ಷಿಯಸ್ನೆಸ್ಸನ್ನು ಏನು ಅಂತ ತಿಳಿಸಿಕೊಡುವಂತಹ ಒಂದು ಮಾರ್ಗ. ಹಾಗಾದರೆ ತಂತ್ರ ಅಂದರೆ ಏನು ಅಂತ? ತಂತ್ರ ಅಂತಂದರೆ ಮತ್ತೆ ಅದು ಬ್ರಹ್ಮಾಂಡ ಅಂತ ಹೇಳಿದ್ದೀನಲ್ವಾ. ಹಾಗಾಗಿ ತುಂಬ ವಿಷಯಗಳನ್ನು ಇಲ್ಲೇ ಒಂದೇ ಕಾಂಟೆಕ್ಸ್ಟಲ್ಲಿ ಹೇಳೋದು ಕಷ್ಟ, ಸಮಯವನ್ನು ಬೇಡುತ್ತೆ ಅದು. ಹಾಗಾಗಿ ತಂತ್ರ ಅಂದರೆ ಸಂಸ್ಕೃತದಲ್ಲಿ ತನೋತಿ ಇತಿ ತ್ರಾಯತೆ ತಂತ್ರ ಅನ್ನೋ ಮಾತಿದೆ. ಏನು? ದಾಟ್ ವಿಚ್ ಪ್ರೊಟೆಕ್ಟ್ಸ್ ಯು. ತ್ರಾಯತೆ ಅಂದರೆ ಪ್ರೊಟೆಕ್ಷನ್ ಅಂತ. ಏನದು ಪ್ರೊಟೆಕ್ಷನು? ಯಾವ ರಕ್ಷಣೆ ಅದು? ಆ ಹಿನ್ನೆಲೆಗೆ ಬಂದರೆ ಸ್ವಾಮಿ ರಾಮ ಅವ್ರು ಹೇಳಿರೋ ಮಾತು ನಾನಲ್ಲ. ಏನು? ತಂತ್ರ ಅಂದರೆ ಅದು ಹೈಯೆಸ್ಟ್ ಪ್ರೊಟೆಕ್ಷನ್ ಗಿವನ್ ಟು ಎ ಸಾಧಕ ಆರ್ ದಿ ಪ್ರಾಕ್ಟಿಷನರ್. ಯಾವುದದು ಹೈಯೆಸ್ಟ್ ಪ್ರೊಟೆಕ್ಷನ್? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಅದಕ್ಕೆ ಸ್ವಲ್ಪ ನಾನು ಡೈವರ್ಟ್ ಆಗಿ ಒಂದೆರಡು ಮೂರು ಉದಾಹರಣೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಕ್ಷಣೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನೂ ಹುಡುಕ್ತಾ ಇರುವಂಥದ್ದು ಅಲ್ವೇ? ಹಾಗಾದರೆ ನಿಮ್ಮ ವ್ಯೂವರ್ಸಿಗೆ ಖಂಡಿತ ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಅನಿಸುತ್ತೇನೆ. ಯಾವುದದು ಪ್ರೊಟೆಕ್ಷನ್? ಹೈಯೆಸ್ಟ್ ಪ್ರೊಟೆಕ್ಷನ್ ದಟ್ ಸ್ವಾಮಿ ರಾಮ ಟಾಕ್ಸ್ ಅಬೌಟ್. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತಂದರೆ ಪ್ರತಿ ಕ್ಷಣದ ಮಾರ್ಗದರ್ಶನ. ಪ್ರತಿ ಕ್ಷಣದ ಮಾರ್ಗದರ್ಶನ. ಈ ದಾರಿನಲ್ಲಿದ್ದವರಿಗೆ ಪ್ರತಿ ಕ್ಷಣದ ಮಾರ್ಗದರ್ಶನ ಹೈಯೆಸ್ಟ್ ಸೋರ್ಸಿಂದ ಸಿಗುತ್ತೆ, ಲೈಕ್ ಎ ಹಾಟ್ಲೈನ್ ಕನೆಕ್ಷನ್. ಓಕೆ, ಒಂದು ಮಾರ್ಗದರ್ಶನ. ಆ ಮಾರ್ಗದರ್ಶನದಲ್ಲಿ ಬಹಳಷ್ಟು ಸರಿ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಿರೋದೇ ಆಗಿರುತ್ತೆ. ಈ ಸಾಧಕನ ಜೀವವನ್ನು ಹೇಗೆ ರಕ್ಷಣೆ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನ ಸದಾಕಾಲ ಇರುತ್ತೆ. ಸರಿ ತಪ್ಪುಗಳ ಬಗ್ಗೆ ನಮಗೆ ಸಾಧನೆ ಮಾಡುವಾಗ ಗೊಂದಲಗಳು ಇರುತ್ತೆ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಜೀವನಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಈಗಂತೂ ಇಂಟ್ರಾ ರಿಲೇಷನ್ಶಿಪ್ ಅನ್ನೋದು, ಪರಸ್ಪರ ಸಂಬಂಧಗಳು ಅನ್ನೋದು ಇಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ಪೀಪಲ್ ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್.
ತಮ್ಮ ಸಂಬಂಧಗಳು ಏನು ಅನ್ನೋದನ್ನು ಹ್ಯಾಂಡಲ್ ಮಾಡೋಕ್ಕೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಬ್ಬ ಸಾಧಕನಾದ ತಕ್ಷಣ ಜೀವನನ ಬಿಟ್ಟಿರಲ್ವಲ್ಲ, ಜೀವನ ಜೊತೆಯಲ್ಲೇ ಇದು ಸಾಧನೆ ಮಾಡಬೇಕಲ್ವ. ಹಾಗಾಗಿ ಈ ಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನ, ಪ್ರೊಟೆಕ್ಷನ್ ಆ್ಯಂಡ್ ಮಾರ್ಗದರ್ಶನ.